ನಮಸ್ಕಾರ ಎಲ್ಲರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಸಿಟಿಯಲ್ಲಾದ್ರೆ ಏನೇ ವಸ್ತು ಬೇಕಾದ್ರೂ ಡೈರೆಕ್ಟ್ ಆಗಿ ಮಾರ್ಕೆಟಿಗೆ ಹೋಗಿ ದುಡ್ಡು ಕೊಟ್ಟು ಹೈಬ್ರಿಡ್ ಆಗಿರುವ ವಸ್ತುಗಳನ್ನೇ ತರ್ತೇವೆ. ಆದ್ರೆ ನಮ್ಮ ಹಳ್ಳಿಯಲ್ಲಿ ಪ್ರಕೃತಿಯಲ್ಲಿ ಸಿಗುವ ಸಣ್ಣ ಸಣ್ಣ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಬಹುದು. ಹಾಗೆ ಇವತ್ತು ನಾವು ನಮ್ಮ ಮನೆಯಲ್ಲೇ ಇರುವ ಕೆಲವು ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಇಂತಹದ್ದೇ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇವೆ. ಹಾಗೂ ಚಿಕ್ಕ ಇರುವಾಗ ಬೇಸಿಗೆ ರಜೆಯಲ್ಲಿ ತುಂಬಾ ಮಕ್ಕಳು ಸೇರಿದಾಗ ಇದೇ ನಮ್ಗೆ ಒಂದು ಆಟದ ಹಾಗೆ ಇರ್ತಾ ಇತ್ತು. ಬನ್ನಿ, ಅದು ಏನು ಅಂತ ನೀವು ಕೂಡ ನೋಡಬಹುದು. ಹಾಯ್ ಫ್ರೆಂಡ್ಸ್, ಇದು ನಮ್ಮ ತೋಟದ ಹತ್ತಿರ ಇರುವ ತೋಳು. ನೋಡಬಹುದು, ನೀರೇನಿಲ್ಲ, ಯಾಕಂದ್ರೆ ಇಲ್ಲಿ ಇನ್ನೂ ಮಳೆಗಾಲ ಶುರುವಾಗಲಿಲ್ಲ. ಆದರೆ ಕೆಲವು ಆಳ ಇರೋ ಪ್ರದೇಶದಲ್ಲಿ ಇನ್ನೂ ನೀರಿದೆ. ಹಾಗೆ ಅಲ್ಲಿ ಮೇಲೆ ಒಂದು ಕಡೆ ಸ್ವಲ್ಪ ನೀರುಂಟು ಮತ್ತು ಅದರಲ್ಲಿ ಸ್ವಲ್ಪ ಮೀನಿದೆ. ಆ ಮೀನನ್ನು ಹೆಚ್ಚಾಗಿ ಹಕ್ಕಿಗಳು ಅಥವಾ ಹಾವು ಅಥವಾ ಏಡಿಗಳು ಹಿಡಿದು ತಿಂತವೆ. ಆ ಮೀನನ್ನು ನಾವು ಹಿಡಿದು ನಮ್ಮ ಮನೆಯ ಬಾವಿಗೆ ಹಾಕುವ ಪ್ಲಾನಲ್ಲಿ ನಾವು ಹೊರಡ್ತೇವೆ. ಮೀನಿದ್ರೆ ನೀರು ಕ್ಲೀನ್ ಇರ್ತದೆ, ಅದಕ್ಕೋಸ್ಕರ ಬನ್ನಿ ಮೀನು ಹಿಡ್ಲಿಕ್ಕೆ ಟ್ರೈ ಮಾಡುವ. ದೇವಿ ಹಲಸು ಅಥವಾ ದಿಗುಜೆ ಇರ್ಬೋದು. ಇದು ದಿಗುಜೆ ಮೀಡಿಗ್ಲಿ ಹೇಳ್ಬೋದು, ಹಾಳಾಗಿ ಬಿದ್ದಿದೆ. ಇಲ್ಲಿ ಒಂದು ಗುಂಡಿಯಲ್ಲಿ ನೀರುಂಟು, ಹಾಗಾಗಿ ನಾವು ಇಲ್ಲೇ ತೋಡಿಗೆ ಇಳಿದು ಮೀನು ಹಿಡಿಯಲಿಕ್ಕೆ ನೋಡ್ತಾ ಇದ್ದೇವೆ. ನೋಡ್ಬೋದು, ಸಣ್ಣ ಸಣ್ಣ ಮೀನುಗಳಿವೆ. ಇದರಲ್ಲಿ ದೊಡ್ಡ ಮೀನು ಸ್ವಲ್ಪ ದೊಡ್ಡದಾದ್ರೂ ಕರಿ ಕೂಡ ಮಾಡ್ತಾರೆ. ಈಗ ತಾನೇ ನಾವು ಬರುವಾಗ ಜಸ್ಟ್ ಒಂದು ಹಾವು ಒಳಗೆ ಹೋಯ್ತು. ಅದು ನೀರು ಹಾವಾಗಿರ್ತದೆ. ಇಲ್ಲಿ ತುಂಬಾ ನೀರು ಉಂಟು. ಇಷ್ಟು ನೀರು ತೆಗೆಯುವುದು ಕೂಡ ಅಷ್ಟು ಈಸಿ ಅಲ್ಲ. ನೋಡುವ ನಮಗೆ ಮೀನು ಸಿಗ್ತದ ಅಂತ. ಮೀನು ಹಿಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ. ರೆಡಿ? ಮೀನು ಹಿಡಿಯುವ ಬಲೆ ಇದ್ರೆ ಇಂಥ ಪ್ಲೇಸ್ ಅಲ್ಲಿ ಈಸಿಯಾಗಿ ಮೀನುಗಳನ್ನು ಹಿಡಿಬಹುದು. ಆದ್ರೆ ನಾವು ಯಾವ ರೀತಿ ಮೆಥಡ್ ಯೂಸ್ ಮಾಡ್ತಾ ಇದ್ದೇವೆ ಅಂದ್ರೆ, ಬಕೆಟ್ ಅಥವಾ ಮಗ್ಗಲ್ಲಿ ಅಲ್ಲಿರುವ ನೀರನ್ನು ಈ ರೀತಿ ನೀರು ಇಲ್ಲದ ಜಾಗಕ್ಕೆ ಚೆಲ್ತೇವೆ. ಆಗ ನೀರಿನ ಜೊತೆಗೆ ಮೀನುಗಳು ಕೂಡ ಅಲ್ಲಿ ಬಂದು ಬೀಳ್ತವೆ. ಒಬ್ಬರು ನೀರು ಚೆಲ್ತಾ ಇರುವಾಗ ಉಳಿದವರು ನೀರು ಬೀಳುವ ಜಾಗವನ್ನ ನೋಡ್ತಾ ಇರಬೇಕು. ಮೀನು ಕಾಣಿಸಿದ ತಕ್ಷಣ ಅದನ್ನು ಹಿಡಿದು ಸ್ವಲ್ಪ ನೀರು ಹಾಕಿಕೊಂಡ ಒಂದು ಬಕೆಟ್ ಅಥವಾ ಕೊಡಪಾನಕ್ಕೆ ಹಾಕಿಕೊಳ್ಬೇಕು. ಯಾಕಂದ್ರೆ ತುಂಬಾ ಹೊತ್ತು ಮೀನುಗಳನ್ನು ಹಾಗೆ ಬಿಟ್ರೆ ಅದು ಸಾಯ್ತದೆ. ಈ ತೋಡಲ್ಲಿ ಮಳೆಗಾಲದಲ್ಲಿ ಎಷ್ಟು ನೀರು ಇರ್ತದಂದ್ರೆ ನಮಗೆ ಇದನ್ನು ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಬೇಸಿಗೆ ಆಗಿದ್ರಿಂದ ನೀರೆಲ್ಲ ಆರಿ ಹೋಗಿ ಅಲ್ಲಲ್ಲಿ ಸ್ವಲ್ಪ ನೀರು ಉಳ್ಕೊಂಡಿದೆ. ಈಗ ತುಂಬಾ ಹೊತ್ತಾಯ್ತು, ನಾವು ವಾಪಸ್ಸು ಹೋಗ್ತಾ ಇದ್ದೇವೆ. ನಾವು ಹಿಡಿದಿರುವ ಮೀನುಗಳನ್ನು ನೀವು ಇಲ್ಲಿ ನೋಡಬಹುದು. ಸುಮಾರು 10 ರಿಂದ 15 ಮೀನುಗಳು ನಮಗೆ ಸಿಕ್ಕಿವೆ. ಎಲೆಗಳನ್ನು ಮೀನುಗಳು ಹಾರದಾಗಿ
ನಾವು ಹಾಕಿದ್ದು. ಈಗ ಅದನ್ನು ತೆಗೆದು ಬಾಗಿಲಿಗೆ ಬಾಗಿಲಿಗೆ ಹಾಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.